ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತಿನ ನನ್ನ ಕ್ಲಾಸು ಆಫ್ಟರ್ ಟಿ ಇ ಟಿ ಏನು ಮಾಡಬೇಕು ಅಂತ ಭಾಳಷ್ಟು ಮಂದಿಯಲ್ಲಿ ಗೊಂದಲಗಳಿರುತ್ತೆ. ಹೌದಾ? ಯಾರು ಆಲ್ರೆಡಿ ಎಕ್ಸಾಮ್ ಪ್ರಿಪೇರ್ ಇದ್ದೀರಿ ಅವರು ಸಿ-ಟೆಟ್ ಎಕ್ಸಾಮನ್ನು ಅಟೆಂಪ್ಟ್ ಮಾಡ್ಬೋದು. ಸಿ-ಟೆಟ್ ಅಂದ್ರೇನು, ಸಿ-ಟೆಟ್ನಲ್ಲಿ ಯಾವ್ಯಾವ ನಾವು ಯಾವ ಲ್ಯಾಂಗ್ವೇಜಿನಲ್ಲಿ ಬರಿಬಹುದು, ಹೌದಾ, ಯಾವಾಗ ಎಕ್ಸಾಮ್ ಇರುತ್ತೆ ಅನ್ನೋದ್ರ ಡೀಟೇಲ್ ಇನ್ಫಾರ್ಮೇಷನನ್ನು ಸಿ-ಟೆಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮ್ದು ಎಲ್ಲ ಡೀಟೇಲ್ ಎಲ್ಲ ಗೊಂದಲಗಳು ಕ್ಲಿಯರ್ ಆಗ್ತವೆ. ಹೌದಾ? ಪೇಪರ್ 1 ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ, ಪೇಪರ್ 2 ಯಾವ್ಯಾವ ಸಬ್ಜೆಕ್ಟನ್ನು ಇರ್ತವೆ ಸಿ-ಟಿ-ಟಿಯಲ್ಲಿ ಅನ್ನೋದನ್ನು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರು ಟಿ-ಟಿಯಲ್ಲಿ ನಮಗೆ ಅಟೆಂಪ್ಟ್ ಮಾಡಲಿಕ್ಕೆ ಆಗಿಲ್ಲ ಅಂಥವರು ಕೂಡ ಸಿ-ಟೆಟನ್ನು ಟ್ರೈ ಮಾಡಬಹುದು. ಹೌದಾ? ಸೊ ವಿಡಿಯೋವನ್ನು ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಸಿ-ಟೆಟ್ ಈಸ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ನಾವು ಸಿ-ಟೆಟನ್ನು. ಇಟ್ ಈಸ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಸಿ-ಟಿ-ಟಿ ಕಂಡಕ್ಟಿಂಗ್ ಬಾಡಿ ಈಸ್ CBSE. ಇದು ಸಿ-ಟೆಟನ್ನು ಕಂಡಕ್ಟ್ ಮಾಡ್ತದೆ. ಇದು ಒಂದು ವರ್ಷದಲ್ಲಿ ಎರಡು ಸಲ ಕಂಡಕ್ಟ್ ಮಾಡ್ತದೆ, ಟ್ವೈಸ್ ಅ ಇಯರ್. ಓಕೆ, ಎಕ್ಸಾಮ್ ಲೆವೆಲ್ ಪೇಪರ್ 1, ಪೇಪರ್ 2 ಇರ್ತದೆ. ಪೇಪರ್ 1 ಈಸ್ ಅ ಟೀಚಿಂಗ್ ಕ್ಲಾಸಸ್ ಫಾರ್ 1 to 5. ಯಾವ ರೀತಿ ನಾವು ಟಿ-ಟಿದಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಸೇಮ್ ಆ್ಯಸ್ ಇಟ್ ಈಸು. ಟಿ-ಟಿದಲ್ಲಿ ಯಾವ ರೀತಿ ಪೇಪರ್ 1 ಇರ್ತದೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಪೇಪರ್ 1, ಪೇಪರ್ 2 6 to 8. ಇಲ್ಲಪ್ಪ ಅಂತಂದ್ರೆ ನೀವು ಬೋತ್ ಪೇಪರ್ ಕೂಡ ಬರಿಬಹುದು. ಸೇಮ್ ಡೇ ಇರ್ತದೆ ಪೇಪರ್ 1 ಮತ್ತು ಪೇಪರ್ 2. ನಾವು ಎರಡು ಪೇಪರ್ನು ಅಟೆಂಡ್ ಆಗ್ಬೋದು. ಯಾವ ರೀತಿ ನಾವು ಟಿ-ಟಿಯಲ್ಲಿ ಕಾಣ್ತೀವಿ ಅದೇ ರೀತಿ ಕ್ರೈಟೇರಿಯಾಗಳನ್ನ ಇಲ್ಲಿ ಕೂಡ ನಾವು ಕಾಣ್ತೀವಿ. ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಸೇಮ್ ಆ್ಯಸ್ ಇಟ್ ಟಿ-ಟಿಯಲ್ಲಿ ಇರುವಂಥ ಎಲಿಜಿಬಿಲಿಟಿ ಕೂಡ ಇಲ್ಲಿ ಕಾಣ್ತೀವಿ ನಾವು. ಹೌದಾ? ಡಿ-ಎಡ್ ಆಗಿರಬೇಕು. ಇಲ್ಲಿ ಪೇಪರ್ 2 ಆಗಬೇಕಾದ್ರೆ ಗ್ರ್ಯಾಜುಯೇಷನ್ ಡಿ-ಎಡ್ ಆಗಿರಬೇಕು, ಗ್ರ್ಯಾಜುಯೇಷನ್ ವಿತ್ ಬಿ-ಎಡ್ ಆಗಿರಬೇಕು, 12th ವಿತ್ ಬಿ-ಎಡ್ ಆಗಿರಬೇಕು. ಈ ರೀತಿ ಕ್ರೈಟೇರಿಯಾಗಳನ್ನು ಕೊಟ್ಟಿದ್ದಾರೆ. ಎಕ್ಸಾಮ್ ಪ್ಯಾಟರ್ನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೇಪರ್ 1ಗೆ 150 ಮಾರ್ಕ್ಸು, ನೋ ನೆಗೆಟಿವ್ ಮಾರ್ಕಿಂಗ್. ಟಿ-ಟಿದಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ನಾವು ಕಾಣೋದಿಲ್ಲ. ಹೌದಾ? ಸೊ ಇಲ್ಲಿ ಸಿಲೆಬಸ್ ಸಬ್ಜೆಕ್ಟ್ಗಳನ್ನ ನೋಡಿರಿ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ 30 ಕ್ವಶನ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 1 30 ಕ್ವಶನ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 2 30 ಕ್ವಶನ್ 30 ಮಾರ್ಕ್ಸು. ಆ್ಯಂಡ್ ದೆನ್ ಮ್ಯಾಥಮೆಟಿಕ್ಸು, ಎನ್ವಿರಾನ್ಮೆಂಟ್ ಸ್ಟಡಿ. ಯಾವ ರೀತಿ ನಾವು ಟಿ-ಟಿಯಲ್ಲಿ ಪೇಪರ್ 1 ಕಾಣ್ತೀವಿ ಅದೇ ರೀತಿಯಾಗಿ ಪೇಪರನ್ನು 1 ಇಲ್ಲೂ ಕೂಡ ನಾವು ನೋಡ್ತೀವಿ. ಹೌದಾ? ಪೇಪರ್ 2ದಲ್ಲಿ ನೋಡಬೇಕಾದ್ರೆ ಇಲ್ಲೂ ಕೂಡ 150 ಮಾರ್ಕ್ಸು, 150 ಕ್ವಶನ್ಸು, ನೋ ನೆಗೆಟಿವ್ ಮಾರ್ಕಿಂಗು. ಚೈಲ್ಡ್ ಡೆವಲಪ್ಮೆಂಟ್ 30 ಕ್ವಶನ್, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಫಾರ್ ಸೈನ್ಸ್ ಸ್ಟೂಡೆಂಟ್ಸ್ ಸಲುವಾಗಿ 60 ಕ್ವಶನ್ಸು, ಸೋಷಿಯಲ್ ಸ್ಟಡೀಸು 60 ಕ್ವಶನ್ಸು. ಹೌದಾ? ಸೇಮ್ ಆ್ಯಸ್ ಇಟ್ ಈಸ್ ಪ್ಯಾಟರ್ನು. ದ್ಯಾಟ್ಸ್ ವೈ ನಮಗೇನಾಗ್ತದೆ, ನಾವು ಈಸಿಲಿ ಕ್ರ್ಯಾಕ್ ಮಾಡ್ಬೋದು. ಟಿ-ಟಿ ನಾವು ಪ್ರಿಪೇರ್ ಮಾಡಿದ್ರಪ್ಪ ಅಂತಂದರೆ ಸಿ-ಟೆಟ್ ಕೂಡ ನಾವು ಕ್ರ್ಯಾಕ್ ಮಾಡ್ಬೋದು. ಸೊ ಸಿ-ಟೆಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಪ್ಪ ಅಂತಂದರೆ ಜನರಲ್ ಇದ್ದವರಿಗೆ 60 ಅಂದರೆ 90 ಮಾರ್ಕ್ಸನ್ನು ತೊಗೋಬೇಕು. ಆ್ಯಸ್ ಇಟ್ ಈಸ್ ಟಿ-ಟಿದಲ್ಲಿ ಇದ್ದಂಗೆ 150ಗೆ 90. OBC SC ST ದವರು 82 ಮಾರ್ಕ್ಸನ್ನು ತೊಗೋಬೋದು. ಹೌದಾ? 6th ಸಿ-ಟೆಟ್ ವ್ಯಾಲಿಡಿಟಿ ಅದು ಕೂಡ ಲೈಫ್ ಟೈಮ್ ಇರ್ತದೆ. ಒನ್ಸ್ ಯು ಪಾಸ್ ಆದ್ರಪ್ಪ ಅಂತಂದ್ರೆ ದಟ್ ಈಸ್ ಅ ಲೈಫ್ ಟೈಮ್ ಅಪಾರ್ಚುನಿಟಿ. ಸಿ-ಟೆಟ್ ಸರ್ಟಿಫಿಕೇಟ್ ಡಿಜಿಲಾಕರ್ ಆ್ಯಪ್ನಿಂದ ನಾವು ಪಡ್ಕೋಬೋದು. ಓಕೆ, ಸಿ-ಟೆಟ್ ಲ್ಯಾಂಗ್ವೇಜ್ ಆಪ್ಷನ್ಸ್ ನೋಡಿರಿ. ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಕಾಣ್ತೀವಿ ನಾವು. ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು, ಮರಾಠಿ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ನಾವು ಸಿ-ಟೆಟ್ ಎಕ್ಸಾಮನ್ನು ಬರಿಬಹುದು. ಹೌದಾ? ಇದು ಯಾವಾಗ ನಡೀತದೆ? ಒಂದು ವರ್ಷದಲ್ಲಿ 2 ಸಲ, ಜನವರಿ ಮತ್ತು ಜುಲೈನಲ್ಲಿ ಯೂಶ್ವಲಿ ಈ ಸಿ-ಟೆಟ್ ಎಕ್ಸಾಮನ್ನು ಕಾಣ್ತೀವಿ ನಾವು. ಸಿ-ಟೆಟ್ ಅಪ್ಲಿಕೇಶನ್ ಫೀ ನೋಡಿರಿ. ಪೇಪರ್ 1ಗೆ ನೀವು ಅಟೆಂಪ್ಟ್ ಮಾಡಬೇಕಾದ್ರೆ ಜನರಲ್ 1000, ಅದರ್ಸು 500, ಪೇಪರ್ 2 1200 ಆ್ಯಂಡ್ ದೆನ್ 600. ಎರಡು ಪೇಪರ್ನ ಅಟೆಂಪ್ಟ್ ಮಾಡ್ತೀವಪ್ಪ ಅಂದರೆ 2000 ಜನರಲ್ಲು, 1000 ಏನು ಮಾಡಬೇಕು, 1000 ಅದರ್ ಕ್ಯಾಟಗರಿದವರು. ಈ ರೀತಿ ಅವ್ರು ಏನು ಮಾಡಿದ್ದಾರೆ, ಸಿ-ಟೆಟ್ ಎಕ್ಸಾಮ್ ಮೋಡು ಆ್ಯಸ್ ಇಟ್ ಈಸ್ ಟಿ-ಟಿ ಮೋಡ ಇರ್ತದೆ. OMR ಶೀಟ್ ಮೇಲೆ ಡಿಫಿಕಲ್ಟಿ ಲೆವೆಲು ಮಾಡ್ರೇಟು, ಮೀನ್ಸ್ ಕಾನ್ಸೆಪ್ಚುವಲ್ ಪ್ಲಸ್ ಟೀಚಿಂಗ್ ಬೇಸ್ಡ್ ಕ್ವಶನನ್ನು ಕೇಳಿರ್ತಾರೆ. ಯಾವಾಗ ಎಕ್ಸಾಮ್ ಇರ್ತಪ್ಪ ಅಂತಂದರೆ 8th ಫೆಬ್ರವರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಕೀ ಡೇಟ್ಸನ್ನು ಹೇಳಬೇಕಪ್ಪ ಅಂತಂದರೆ ನೋಟಿಫಿಕೇಷನ್ ರಿಲೀಸ್ November 2025 ನೋಟಿಫೈ ಇದ್ದಿದ್ದು ರಿಲೀಸ್ ಆಗಿದೆ. ಲಾಸ್ಟ್
ಅಪ್ಲಿಕೇಶನ್ ನೀವು ಹಾಕಬೇಕಾದ್ರೆ ಲಾಸ್ಟ್ ಡೇಟ್ ಅಂದರೆ 18th ಡಿಸೆಂಬರ್ 2025. ಎಕ್ಸಾಮ್ ಡೇಟು 8th ಫೆಬ್ರವರಿ. ಹೌದಾ? ಇವಿಷ್ಟು ಇನ್ಫಾರ್ಮೇಷನ್ ಅಬೌಟ್ CTET. ಇದು CTET ಇನ್ಫಾರ್ಮೇಷನ್ನು. ಯಾರಿಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಇದು ಯಾರು TET ಪ್ರಿಪೇರ್ ಆಗಿದ್ದೀರಾ ಅವ್ರು CTETನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಭಾಳಷ್ಟಿದೆ. ಸೊ ಟ್ರೈ ಮಾಡಿ. ಆಲ್ ದ ಬೆಸ್ಟ್ ಫಾರ್ ದಿಸ್. ಥ್ಯಾಂಕ್ ಯು.